ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಣ ರಿಲೀಸ್ ವಿಳಂಬದ ಬಗ್ಗೆ ಭಾರಿ ಚರ್ಚೆಗಳಾಗ್ತಿವೆ. ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಬಿಜೆಪಿಗರ ವಿರುದ್ಧ ಗುಡುಗಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ, ಇದ್ದಕ್ಕಿದ್ದಂತೆ ಜಿಎಸ್ಟಿ ಕಟ್ ಮಾಡ್ತಿದ್ದಾರೆ. ಇದರಿಂದ 15,000 ಕೋಟಿ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ವಿಳಂಬ ಆಗಬಹುದು. ಈಗಾಗಲೇ 100 ಕೋಟಿ ಕಟ್ಟಿದ್ದೇವೆ. ಒಂದೆರಡು ತಿಂಗಳದ್ದೇನು ತೊಂದರೆ ಇಲ್ಲ. ನೀರಾವರಿ ಯೋಜನೆಗಳಿಗಾಗಿ ಸೆಂಟ್ರಲ್ ಗವರ್ಮೆಂಟ್ ಮಾತು ಕೊಟ್ಟಿತ್ತು, ಇವತ್ತಿನವರೆಗೂ ಕೊಟ್ಟಿದ್ದೀರಾ? ಮಹದಾಯಿ ವಿಚಾರವಾಗಿ ಏಕೆ ಗಲಾಟೆ ಮಾಡ್ತಿಲ್ಲ? ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಕೆ ಇಲ್ಲಿ ಕರೆದಿದ್ದೇವೆ, ಏಕೆ ಚರ್ಚೆ ಮಾಡ್ತಿಲ್ಲ? 5,300 ಕೋಟಿ ಬಗ್ಗೆ ಏಕೆ ಧ್ವನಿ ಎತ್ತುತ್ತಿಲ್ಲ? ಮೊದಲು ಈ ಕೆಲಸ ಮಾಡ್ಲಿ, ಮಿಕ್ಕಿದ್ದನ್ನ ನೋಡಿಕೊಳ್ಳೋಣ ಎಂದು ಡಿಕೆಶಿ ಕುಟುಕಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.